ಫ್ರೆಂಡ್ಶಿಪ್. ಓಕೆ, ಸೂರಜ್ ಮನೆಯಿಂದ ಹೊರಗೆ ಬರ್ತಾರೆ, ಆಮೇಲೆ ನೆಕ್ಸ್ಟ್ ಪಾಪ ನೆನ್ಸ್ಕೊಂಡು ಅಳ್ತಿರ್ತೀರಿ ನೀವು, ಸೂರಜ್ ಇರ್ಬೇಕಿತ್ತು ಅಂತ ಹೇಳಿ. ಹೊರಗಡೆ ಬಂದಿದ್ದೆ ನಿಮ್ಗೊಂದ್ ಸರ್ಪ್ರೈಸ್ ಬಹುಶಃ ನೋಡಿರ್ತೀರಿ ಅನ್ಸತ್ತೆ. ಸೂರಜ್ ಹೊಸ ಸೀರಿಯಲ್ ಮಾಡ್ತಾ ಇದಾರೆ, ಏನಂತು ಪ್ರೊಮೋ ನೋಡಿ? ತುಂಬಾ ಖುಷಿ ಆಯ್ತು ನನಗೆ. ನಾನ್ ಆಕ್ಚುಲಿ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ಈ ಸರ್ಪ್ರೈಸ್ ನ. ಓಕೆ, ಈಗ ನನ್ ಬಿಗ್ ಬಾಸ್ ಇಂದ ಎವಿಕ್ಟ್ ಆದೆ, ಹೋಗೋನ್ ಏನ್ ಮಾಡ್ತಿದ್ದಾನೆ ಅಂತೆಲ್ಲ ಕೇಳ್ಬೇಕು ಅನ್ಕೊಂಡಿದ್ದೆ. ಬಂದಿದ ತಕ್ಷಣನೇ ನನಗೆ 1-2 days ನಾನು ಏನು ಫೋನ್ ಏನೋ ನೋಡಿರಲ್ಲ. ನೋಡಿದ ತಕ್ಷಣ ಗೊತ್ತಾಗುತ್ತೆ, ಓ ಸೂರಜ್ ಸೀರಿಯಲ್ ಮಾಡ್ತಿದ್ದಾನೆ, ವಾವ್ ಅನ್ಕೊಂಡು ತುಂಬಾ ಖುಷಿ ಆಯ್ತು. ನಾನು ಎಷ್ಟೊಂದ್ಸಲಿ ಅವನ ಜೊತೆ ಮಾತಾಡಿದಾಗ್ಲೂ ಅವ್ನ ಸ್ಟ್ರಗಲ್ಸ್ ಹೇಳಿದಾನೆ ನನಗೆ. ಆ 3 months ಅಲ್ಲಿ ನಾವು ನನ್ನ ಹತ್ರ ತುಂಬಾ ಶೇರ್ ಮಾಡಿದಾನೋ ಅದ್ ನನಗೆ ಗೊತ್ತಿಲ್ಲ, ಬಟ್ ಸ್ವಲ್ಪ ಶೇರ್ ಮಾಡಿದ್ರಲ್ಲೇ ನಂಗೆ ಗೊತ್ತು ಅವ್ನ ಸ್ಟ್ರಗಲ್ಸ್ ಏನು ಅಂತ ಗೊತ್ತು, ಅವ್ನ ಎಷ್ಟು ಕಷ್ಟಪಟ್ಟಿದ್ದಾನೆ ಅಂತ ಗೊತ್ತು. ಅವ್ನಿಗೆ ಇದು ಬೇಕು, ಈ ಸಕ್ಸಸ್ ಅವನಿಗೆ ಬೇಕು, ಅವ್ನ್ ಎಂಜಾಯ್ ಮಾಡ್ಬೇಕು ಈ ಸಕ್ಸಸ್ ನ. ಅವನೇನಂತ ಹೇಳ್ತಾನೆ, ಹೇಗೆ ಹೇಳಿ ನನ್ಗೆ, ಅವ್ನ್ ದೊಡ್ಡ ಮಟ್ಟಕ್ಕೆ ಬೆಳಿಬೇಕು. ಓಕೆ, ಅವರು ಬಿಗ್ ಬಾಸ್ ಬಂದಾಗ ಧನುಷ್ ಜೊತೆ ಕುತ್ಕೊಂಡು ಒಂದ್ ಮಾತು ಹೇಳ್ತಿರ್ತಾರೆ, ಈ ಕ್ಯಾಮರಾ ಎಲ್ಲ ನನಗೆ ತುಂಬಾ ಹೊಸ್ತು, ನನ್ಗೆ ಗೊತ್ತಿಲ್ಲ ನಾನು ಏನ್ ಮಾಡ್ತೀನಿ ಏನು ಅಂತ ಹೇಳಿ. ಆತರ ಹೇಳಿದ ಹುಡುಗ ಇವತ್ತು ದೊಡ್ಡ ಸೀರಿಯಲ್ ಮಾಡ್ತಾ ಇದಾರೆ. ಬೀಯಿಂಗ್ ಆಕ್ಟರ್, ನೀವು ಅವ್ರಿಗೆ ಏನ್ ಟಿಪ್ಸ್ ಕೊಡಕ್ ಇಷ್ಟಪಡ್ತೀರಿ, ಅಥವಾ ಏನಾದ್ರು ಟಿಪ್ಸ್ ಕೊಟ್ರ ಕಾಲ್ ಮಾಡ್ಬಿಟ್ಟು ಅವರಿಗೆ? ಇಲ್ಲ, ನಾನು ಇನ್ನ ಮಾತಾಡಿಲ್ಲ ಅವನ ಜೊತೆ. ಅವನಿಗೆ ಟಿಪ್ಸ್ ಕೊಡೋ ಅವಶ್ಯಕತೆ ಇಲ್ಲ. ನಾನೇ ಎಷ್ಟೊಂದ್ಸಲಿ ಹೇಳಿದೀನಿ, ನಾವೆಲ್ಲ ಆಕ್ಟರ್ಸ್ ಇಲ್ಲಿ, ಅವನೊಬ್ನೇನೆ ಇದ್ರ ಬಗ್ಗೆ ಏನೂ ಗೊತ್ತಿಲ್ಲದೆ ಬಿಗ್ ಬಾಸ್ ಮನೆಗೆ ಬಂದಿದ್ದಾನೆ. ಬಟ್ ಅಲ್ಲಿ ಕೊಡ್ತಿದ್ದ ಇದಾಗಿ ಎಂಟರ್ಟೈನ್ಮೆಂಟ್ ಅಂತ ಏನಾದ್ರು ಬಂದಾಗ ಅವ್ನ ಎಫರ್ಟ್ಸ್ ಫುಲ್ ಹಾಕ್ತಾ ಇದ್ದ. ಅವನಲ್ಲಿ ವೀಕೆಂಡ್ ಅಂತ ಬಂದಾಗ್ಲೂ ಕೂಡ ಅವ್ನ್ ಡ್ಯಾನ್ಸ್ ಮಾಡೋದಾಗಿರ್ಲಿ, ಹಾಡ್ ಹೇಳೋದಾಗಿರ್ಲಿ, ಅವ್ನ ಏನಕ್ಕೂ ಹೆಸಿಟೇಟ್ ಮಾಡ್ಕೋತಿರ್ಲಿಲ್ಲ. ಓಕೆ, ನಾನು ಮಾಡ್ತೀನಿ, ನಾನು ಟ್ರೈ ಮಾಡ್ತೀನಿ ಅಂತ ಮಾಡ್ತಿದ್ದ. ಅವಾಗ ಎಲ್ಲರೂ ಹೇಳ್ತಿರ್ತೀವಿ, ನಿಮ್ಗೆ ಒಂದ್ ಒಳ್ಳೆ ಆಫರ್ ಸಿಗುತ್ತೆ ಬಿಗ್ ಬಾಸ್ ಮನೆಯಿಂದ ಹೋಗಾದ್ಮೇಲೆ ಅಂತ ಎಲ್ಲ. ಈಸ್ ವೆರಿ ಕಾನ್ಫಿಡೆಂಟ್. ನಾನು ಏನೋ ಹೇಳೋ ಅವಶ್ಯಕತೆನೇ ಇಲ್ಲ ಅವನಿಗೆ. ಅವನೇ ನಾನು ಸ್ವಲ್ಪ ದಿನ ಬಿಟ್ಟು ನನಗೆ ಕಾಲ್ ಮಾಡ್ಬಿಟ್ಟು, ಯಾಶ್ವರ್ ಏನೋ ಸರಿ ಮಾಡ್ತಿಲ್ಲ, ಸರಿ ಮಾಡು ಅಂತ ನನಗೆ ಹೇಳ್ಬೋದು. ಹೆಂಗ್ ಅನ್ಸಿದ್ರು ಸ್ಕ್ರೀನ್ ಅಲ್ಲಿ ನಿಮಗೆ ಅವ್ರನ್ನ ನೋಡಿ? ಸೂಪರ್, ಚೆನ್ನಾಗಿ ಕಾಣಿಸ್ತಿದ್ದಾನೆ. ಓಕೆ.